ಓಂ ಆದಿತ್ಯಾಯ ನಮಃ. ಓಂ ಭಾಸ್ಕರಾಯ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೃಷ ರಾಹು ಕೇತುವೇ ನಮಃ. ಸಿಂಹರಾಶಿ ಫಲ. ಸಿಂಹರಾಶಿಗೆ ಒಂದು 15 ದಿನಗಳ ಹಿಂದೆ ತಿರುನಲ್ಲಾರಲ್ಲಿ ಸಮ್ಮೇಳನ ಆದಾಗ ಎಲ್ಲ ರಾಶಿಗಳ ಬಗ್ಗೆ ಉಲ್ಲೇಖ ಮಾಡಿದಾಗ ಎಲ್ಲ ರಾಶಿಗಳಿಗೂ 60, 70, 80% ಇತ್ತು, 95% ಇತ್ತು ಕೆಲವು ರಾಶಿಗಳಿಗೆ. ಆದರೆ ಸಿಂಹರಾಶಿಗೆ ಮಾತ್ರನೇ 40% ಇತ್ತು. ಏಕೆ ಕಾರಣ ಏನು ಅಂದರೆ, ಸಿಂಹರಾಶಿ ರಾಶಾಧಿಪತಿ ರವಿ, ಇವತ್ತು ರವಿ ಮೀನದಲ್ಲಿ ಯಾರ್ಯಾರ ಜೊತೆ, ಚಂದ್ರನ ಜೊತೆ ಮತ್ತೆ ಶನಿ ಮತ್ತು ಕುಜನ ಜೊತೆ ಇರೋದ್ರಿಂದ, ಶುಕ್ರ ಇವರೆಲ್ಲ ಒಟ್ಟಿಗಿರೋದ್ರಿಂದ ಶುಭ ಪಾಪಗ್ರಹಗಳ ಸಮ್ಮಿಲನ ಇರೋದ್ರಿಂದ ಅಷ್ಟಕ್ಕಷ್ಟೇ ಒಂದು ಶುಭ ಫಲವನ್ನ ನಿರೀಕ್ಷಿಸಬಹುದು ಅಂತ ಹೇಳ್ಬೋದು. ಅಂದ್ರೆ ಅಷ್ಟಮ ಶನಿ ಅನಿಷ್ಟದಾಯಕ, ಮರಣಕ್ಕೆ ಸಮಾನವಾದ ಕಷ್ಟ ಅಂತ ಅರ್ಥ. ಇನ್ನು ಸಿಂಹರಾಶಿಯಿಂದ 7ನೇ ಮನೆಯಲ್ಲಿ ರಾಹು, ಕುಜ ರಾಹು ಸೇರಿದಾಗ ಯುದ್ಧ ಆಗುತ್ತೆ. ಯುದ್ಧ ಕಾರ್ಮೋಡಗಳು, ಅತಿಯಾದ ಮಳೆ. ಈಗ ನೀವು ನೋಡಿದ್ರೆ 2-3 ದಿನದಿಂದ ಎಂತ ಮಳೆ ಬೀಳ್ತಾ ಇದೆ ಅಂದ್ರೆ ನೀರೇ ಬೀಳ್ತಾ ಇಲ್ಲ, ಬರೀ ಆಳಿಕಲ್ಲೇ ಬೀಳ್ತಾ ಇದೆ ಎಲ್ಲಾ ಕಡೆ, ಡ್ರೈ. ಈ ರೀತಿ ಈ ವಿದ್ಯಮಾನಗಳಿಗೆಲ್ಲ ಕಾರಣ ಗ್ರಹಗಳ ಸ್ಥಿತಿಗತಿಗಳು, ಗ್ರಹಗಳ ಸ್ಥಿತಿಗತಿ ಯುತಿ, ಯಾರ ಜೊತೆ ಇದ್ದಾರೆ, ಏನಾಗಿದ್ದಾರೆ ಅಂದ್ರೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ, ಮೃತಾವಸ್ಥೆ, ಯಾವ ಅವಸ್ಥೆಯಲ್ಲಿ ಗ್ರಹಗಳಿದ್ದಾವೆ ಅನ್ನೋದ್ರ ಮೇಲೆ ಎಲ್ಲ ಜೀವನದಲ್ಲಿ ಅಗೋಚರವಾಗಿ ಇವು ಕೆಲಸ ಮಾಡ್ತಾ ಇರ್ತವೆ. ಆದ್ರಿಂದ ಸಿಂಹರಾಶಿಗೆ ಸಪ್ತಮದಲ್ಲಿರ್ತಕ್ಕಂಥ ರಾಹು ಕುಜ ಚೆನ್ನಾಗಿಲ್ಲ, ಮತ್ತೆ ಅಷ್ಟಮದಲ್ಲಿರ್ತಕ್ಕಂಥ ಗ್ರಹಗಳು ಚೆನ್ನಾಗಿಲ್ಲ. ಆದರೆ ಲಾಭದಲ್ಲಿರ್ತಕ್ಕಂಥ ಗುರು ಒಬ್ಬ ಮಾತ್ರನೇ, ದೇವಗುರು ಬೃಹಸ್ಪತಿ, ಅವನೊಬ್ಬ ಕಾಪಾಡ್ತಾ ಇದ್ದಾನೆ. ಆದ್ರಿಂದ 40% ಕೊಟ್ಟಿದೆ. ಗುರುವಿನ ಅನುಗ್ರಹ ಇರೋದ್ರಿಂದ 40% ಬಂದಿದೆ. ಅಂದ್ರೆ ಸಿಂಹರಾಶಿಗೆ ಅಷ್ಟಕ್ಕಷ್ಟೇ ಇದೆ, ಆದ್ರೂ ಭಯ ಪಡಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಒಂದು ರಾಶಿಗೆ 75 ಕೋಟಿ ಜನ ಬರೋದ್ರಿಂದ ಆ 75 ಕೋಟಿ ಜನನು ವೈಯಕ್ತಿಕವಾಗಿ ನಾವು ನೋಡಿದಾಗ ಬೇರೆ ಬೇರೆ ಲಗ್ನಗಳಾಗಿದ್ದು, ಗ್ರಹಗಳ ಸ್ಥಿತಿಗತಿ ಅವರ ವೈಯಕ್ತಿಕ ಜಾತಕದಲ್ಲಿ ಬೇರೆ ಬೇರೆ ಸ್ಥಿತಿಯಲ್ಲಿದ್ದಾಗ ಮತ್ತು ಒಳ್ಳೆ ದೆಸೆ ನಡೀತಾ ಇದ್ದು, ಒಳ್ಳೆ ಭುಕ್ತಿ ನಡೀತಾ ಇದ್ರೆ ಅವರಿಗೆ ನಾನು ಈಗ ಹೇಳಿದಂಥ ಯಾವುದೇ ವಿದ್ಯಮಾನಗಳು ಅವರಿಗೆ ಅನುಭವಕ್ಕೆ ಬರೋದಿಲ್ಲ, ಚೆನ್ನಾಗೇ ಇರ್ತಾರೆ. ಅದರಿಂದ ಕೇವಲ ಸಿಂಹರಾಶಿ ಅಂದಾಕ್ಷಣಕ್ಕೆ ವಿಶ್ವದ ಎಲ್ಲ ಜನ ಅಥವಾ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಮುನ್ನೆಚ್ಚರಿಕೆಯನ್ನ ಕೊಡೋದು ಶಾಸ್ತ್ರ ಅಷ್ಟೇ. ಮುನ್ನೆಚ್ಚರಿಕೆ, ಈಗ ಆಗುತ್ತೆ ಹುಷಾರಾಗಿರು, ಈ ರೋಡ್ ಚೆನ್ನಾಗಿಲ್ಲ ಅಲ್ಲೋಗ್ಬೇಡ, ಈ ರೋಡಲ್ಲಿ ಹೋಗು ಅಂತ ಹೇಳ್ತಕ್ಕಂಥ ರಸ್ತೆಯನ್ನ ಮಾರ್ಗದರ್ಶನವನ್ನ ಗ್ರಹಗಳು ಕೊಡ್ತವೆ. ರಾಶಿಗಳಲ್ಲಿ ಸಂಚಾರದಲ್ಲಿ ಅಗೋಚರವಾಗಿ ಕಣ್ಣಿಗೆ ಕಾಣಲ್ಲ. ಯಾಕಂದ್ರೆ ನೋಡಿ, ಗಾಳಿ ಬೀಸ್ತಾ ಇರುತ್ತೆ, ನಮ್ಮ ಕಣ್ಣಿಗೆ ಕಾಣಲ್ಲ, ಆದ್ರೂ ಉಸಿರಾಡ್ತಾನೆ ಇರ್ತೀವಿ. ಬೆಂಕಿ ಮುಟ್ಟಿದ್ರೆ ಸುಡುತ್ತೆ, ಗಾಳಿ ಚಲಿಸ್ತಾ ಇರುತ್ತೆ, ನೀರು ಹರಿತಾ ಇರುತ್ತೆ, ಅವುಗಳ ಸ್ವಭಾವ. ಹೀಗೆ ಗ್ರಹಗಳು ತನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ಇವು ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡ್ತಾರೆ. ಈ ಪಂಚಭೂತಗಳನ್ನ ನೋಡ್ತಕ್ಕಂಥ ಗ್ರಹಗಳೇ. ಪಂಚಭೂತಗಳಲ್ಲಿ ಹೆಚ್ಚು ಕಮ್ಮಿ ಆದಾಗ ಅಗ್ನಿ, ಮಳೆ, ನೀರು, ಗಾಳಿ, ಬೆಂಕಿ, ಆಕಾಶ ಅಂತ ಏನಿದೆ, ಈ ಪಂಚಭೂತಗಳಲ್ಲಿ ಹೆಚ್ಚು ಕಮ್ಮಿ ಆದಾಗ ವಿಶ್ವದಲ್ಲಿ ಇಂಥ ವಿದ್ಯಮಾನಗಳು ನಡೆಯುತ್ತೆ. ಮಾನವನ ಜೀವನದಲ್ಲೂ ಆರೋಗ್ಯ ಕೆಡೋದು ಅಥವಾ ತೊಂದರೆ ಆಗೋದು ಏನೋ ನಡೀತಾ ಇರುತ್ತೆ. ಅಂದ್ರೆ ಎಲ್ಲಕ್ಕೂ ಗ್ರಹಗಳೇ ಕಾರಣ. ಆದ್ರೂ ನಾವು ವೈಯಕ್ತಿಕವಾಗಿ ಮಾತಾಡಕ್ ಬಂದಾಗ ದಶಾಭುಕ್ತಿ ಒಂದೇ ಅಲ್ದಿರ ಅಷ್ಟಕ ವರ್ಗ, ಷೋಡಶ ವರ್ಗ, ಗ್ರಹಗಳ ಬಿಂದುಗಳು ಅಂದ್ರೆ ಚಲನೆಯಲ್ಲಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಎಷ್ಟು ನಂಬರ್ ತಗೊಂಡಿದೆ, ಆ ಒಳ್ಳೆ ನಂಬರ್ ತಗೊಂಡಿದ್ದಾಗ ಅದ್ರ ಮೇಲೆ ಸಂಚಾರ ಮಾಡಿದಾಗ ಅವು ಚೆನ್ನಾಗೇ ಕೆಲಸ ಮಾಡ್ತವೆ ಅಂತ ಹೇಳ್ಬೋದು. ಆದ್ರಿಂದ ಗ್ರಹಗಳ ಸ್ಥಿತಿಗತಿಗಳು ಮತ್ತೆ ಅಷ್ಟಕ ವರ್ಗ ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಹೇಳ್ತಾ ಇರೋದ್ರಿಂದ ಸಿಂಹರಾಶಿಯವರು ಭಯ ಪಡಬೇಕಾದ ವಾತಾವರಣ ಇಲ್ಲ. ಯಾಕೆಂದ್ರೆ ವೈಯಕ್ತಿಕ ಜಾತಕ ಚೆನ್ನಾಗಿರುತ್ತೆ. ಕೇವಲ ಗ್ರಹಚಾರದಲ್ಲಿ ಶನಿ ಸಂಚಾರ, ಗುರು ಸಂಚಾರದಲ್ಲಿ ಮಾತ್ರ ತೊಂದರೆ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಆದ್ರೂ ಗುರುಬಲ ಇರೋದ್ರಿಂದ 40% ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಅವರು ಆರಾಮಾಗಿ ಜೀವನನ ಸಾಗಿಸೋದಕ್ಕೆ ಇದೊಂದು ದಾರಿದೀಪ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಸಿಂಹರಾಶಿ ರಾಶಿಯಲ್ಲೇ ಕೇತು ಗ್ರಹ, ಸಪ್ತಮದಲ್ಲಿ ರಾಹು ಗ್ರಹ, ಅಷ್ಟಮದಲ್ಲಿ ಶನಿ ಗ್ರಹ. ಅಂದರೆ ನೋಡಿ, ರಾಶಿಯಲ್ಲೇ ಕೇತು ಗ್ರಹ ಕಲಹ, ಸಪ್ತಮದಲ್ಲಿ ರಾಹು ಗ್ರಹ ಸತಿಪತಿ ಕಲಹ, ಸ್ನೇಹ ವರ್ಗ ದೋಷ, ಮಿತ್ರನಿಂದ ಖಂಡಿತವಾಗ್ಲೂ ಕೂಡ ಹುಷಾರಾಗಿರ್ಬೇಕಾಗತ್ತೆ. 20 ವರ್ಷ ಸ್ನೇಹಿತರು ಅವನು ಮೋಸ ಮಾಡ್ತಾನ ಅಂದರೆ ಅವರೇ ಮೋಸ ಮಾಡೋದು. ಎಷ್ಟಕ್ಕೆಷ್ಟು ನಂಬಿ ಹೋಗ್ತಿರೋ ನಂಬಿಕೆ ದ್ರೋಹಗಳಾಗುತ್ತೆ. ಖಂಡಿತವಾಗ್ಲೂ ಕೂಡ ಎಚ್ಚರವಿರಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಗಂಡಸರಾದ್ರೆ ಹೆಂಡತಿ ಕಡೆಯಿಂದ, ಹೆಂಗಸರಾದ್ರೆ ಗಂಡನ ಕಡೆಯಿಂದ ಸ್ವಲ್ಪ ತಾಳ್ಮೆ ಇರಲಿ, ಮಾತು ಬಿಗಿಯಾಗಿ ಇಟ್ಕೊಂಡು ಮಾತಾಡಿ. ಏನಾದರೂ ಹರಿಬಿಟ್ರೆ ಹೋಯಿತು, ನಿಮ್ಮ ಜೀವನನೇ ಹಾಳಾಗ್ಬಿಡುತ್ತೆ. ಖಂಡಿತವಾಗ್ಲೂ ಕೂಡ ಹುಷಾರು. ಇನ್ನೂ ಕೂಡ ಶನಿ ಅಷ್ಟಮ ಶನಿ ಪ್ರಭಾವ ಹೆಚ್ಚಾಗಿದೆ.
ಸಾಲ ಮಾಡಿ ಖರ್ಚು ವೆಚ್ಚಗಳು ಮಾಡಬೇಕಾಗತ್ತೆ. ಸಾಲ ಮಾಡಿ ಅನಾವಶ್ಯಕ ಖರ್ಚುಗಳು, ಸಾಲ ಮಾಡಿ ಹಾಸ್ಪಿಟಲ್ ಖರ್ಚುಗಳು, ಆಕ್ಸಿಡೆಂಟ್ ಆಗುವಂಥದ್ದು, ಕೈ ಕಾಲು ಪೆಟ್ಟು ಬೀಳುವಂಥದ್ದು. ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಏರುಪೇರುಗಳು, ಮಂದ ಮರುವು, ಒಂಥರ ನಿದ್ದೆ ಜಾಸ್ತಿ ಮಾಡುವಂಥದ್ದು. ಮುದ್ದು ಮಾಡಬೇಡಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ. ಸೊ ಖಂಡಿತವಾಗ್ಲೂ ಕೂಡ ಮುದ್ದು ಮಾಡಬೇಡಿ, ಶುರುಕು ಮಾಡಿಸ್ಬೇಕು ನೀವು. ಇಲ್ಲ ಅಂದ್ರೆ ದಡ್ಡರಾಗ್ಬಿಡ್ತಾರೆ. ಶನಿ ಮುಗಿಯೋಷ್ಟರೊಳಗಡೆ ಪರ್ಸೆಂಟೇಜ್ ಬರಲ್ಲ. ಬಡ್ದು ನೀವು ವಿದ್ಯೆ ಕೊಡಿಸ್ಬೇಕಾಗತ್ತೆ. ಮತ್ತೆ ವಾಹನಗಳಲ್ಲಿ ಚಲಿಸುವಾಗ ನಿಧಾನ ಇರಲಿ, ತಾಳ್ಮೆ ಇರಲಿ. ರಸ್ತೆ ಮಾರ್ಗವಾಗಿ ನಡ್ಕೊಂಡು ಹೋದ್ರೂ ಯಾವನ ಬಂದು ಕೂತ್ಬಿಡ್ತಾನೆ. ಇದೆಲ್ಲ ಕೂಡ ಅನುಭವದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕಾರಣ ಯಾಕೆಂತಂದ್ರೆ ನೀವು ಪಾರ್ಟಿಗೆ ಪಾಪ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ತಿರ್ತೀರಾ. ಹಿಂದೆ ಮುಂದೆ ಬರೋರು ಅವರು ಅಂದ್ರೆ ನಿಮ್ಮ ದೋಷದಿಂದ ಅದು ಅವ್ರನ್ನ ಬೈದ ಪ್ರಯೋಜನ ಇಲ್ಲ. ಎಚ್ಚರವಿರಲಿ. ಆದ್ರೂ ಸಹ ನಿಧಾನ ತಾಳ್ಮೆಯಿಂದ ಇದ್ದಷ್ಟು ನೀವು ಈ ಒಂದು ದೋಷದಿಂದ ದೂರ ಮಾಡ್ಕೋಬಹುದಾಗಿದೆ. ಆದ್ರೆ ಗುರು ಮಾತ್ರ ಏನೋ ಸ್ವಲ್ಪ ಒಳ್ಳೇದು ಮಾಡ್ತಿದ್ದಾನೆ. ಆ ಗುರುಗ್ರಹ ಕೂಡ ಜೂನ್ ನಂತರ ವ್ಯಯಕ್ಕೆ ಬಂದಾಗ ಇನ್ನಷ್ಟು ಅನಾವಶ್ಯಕ ಖರ್ಚುಗಳು, ಕಟ್ಟಿಟ್ಟ ಬುದ್ಧಿ. ಸೊ 5ನೇ ಮನೆ ಅಧಿಪತಿಯಾದ ಗುರುಗ್ರಹ, ಅಷ್ಟಮಾಧಿಪತಿಯಾದ ಗುರುಗ್ರಹ ಮಕ್ಕಳಿಂದ ಅನಾವಶ್ಯಕ ಖರ್ಚುಗಳು, ಹಾಸ್ಪಿಟಲ್ ಖರ್ಚುಗಳು ಬರುವಂಥದ್ದು, ವೇಸ್ಟ್ ಖರ್ಚುಗಳು, ಕೋರ್ಟು ಕಚೇರಿ ಬೇಕು ಅಂತ ಬರ್ತಾರೆ. ಸಂಬಂಧ ಇಲ್ದೇನೆ ಖರ್ಚು ವೆಚ್ಚಗಳಾಗ್ಬಿಡುತ್ತೆ. ಯಾರೋ ಮಾಡಿದ ತಪ್ಪಿಗೆ ನೀವು ಪಾಪ ಅನುಭವಿಸ್ಬೇಕಾಗುತ್ತೆ ಶಿಕ್ಷೆಗಳು. ಇವೆಲ್ಲ ಇರುತ್ತೆ. ಮಿತ್ರನಾಗ್ಲಿ ಶತ್ರು ಆಗ್ಲಿ, ಇವತ್ತು ಮಿತ್ರ ನಾಳೆ ಶತ್ರು ಪರಿವರ್ತನೆ ಆಗುವಂತ ಲಕ್ಷಣಗಳು ಕಂಡು ಬರೋದ್ರಿಂದ ಸ್ವಲ್ಪ ಆದಷ್ಟು ಬೇಗ ಗೋಪ್ತ ಇಟ್ಕೊಳ್ಳಿ ನೀವು ವಿಚಾರಗಳು. ನಿಮ್ಮ ಕೌಟುಂಬಿಕ ವಿಚಾರಗಳು ಅವ್ರ ಹತ್ರ ಹಂಚ್ಕೋಬೇಡಿ.